ಅದು ಒಂದು ಪಟ್ಟಣ. ಆ ಊರಿನಲ್ಲಿ ಅನಾಮಿಕಾ ಸರೋಜ ಎನ್ನುವ ಅತ್ತೆ ಸೊಸೆಯರಿದ್ದರು. ಅನಾಮಿಕಳ ಗಂಡನ ಹೆಸರು ರವಿ. ರವಿ ಪ್ರತಿದಿನವೂ ತನ್ನ ಆಫೀಸ್ಗೆ ಹೋಗಿ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಿದ್ದನು. ಅನಾಮಿಕಳಿಗೆ ಮದುವೆಯಾಗಿ ಬಹಳ ವರ್ಷಗಳಾಗಿರುತ್ತದೆ. ಆದರೆ ಮಕ್ಕಳು ಮಾತ್ರ ಇಲ್ಲ. ಅವರು ಎಷ್ಟೋ ಜನ ದೇವರಿಗೆ ಪ್ರಾರ್ಥಿಸುತ್ತಾರೆ, ಆದರೂ ಕೂಡ ಲಾಭ ಇಲ್ಲ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಒಂದು ದಿನ ಅನಾಮಿಕಾ ಬಹಳ ನೀರಸವಾಗಿ ಮಲಗಿರುತ್ತಾಳೆ. ಅದನ್ನು ಗಮನಿಸಿದ ಅತ್ತೆ ಅಲ್ಲಿಗೆ ಬರುತ್ತಾಳೆ. ಅನಾಮಿಕಾ, ಏನಾಯ್ತಮ್ಮ, ಹಾಗೆ ಮಲ್ಕೊಂಡಿದ್ಯಾಕೆ? ಆರೋಗ್ಯ ಸರಿಯಿಲ್ವಾ? ಏನು ಅತ್ತೆ, ಈ ದಿನ ಬಹಳ ನೀರಸವಾಗಿದೆ, ವಾಂತಿ ಆಗೋ ಹಾಗಿದೆ ಅತ್ತೆ. ರಾತ್ರಿ ತಿಂದ ಊಟ ಸರಿಯಾಗಿ ಅರಗಿಲ್ವೇನು? ಸರಿ, ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬರೋಣ ಬಾ. ಮತ್ತೇನು ಪರವಾಗಿಲ್ಲ ಅತ್ತೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗುತ್ತೆ. ಆದ್ರೂ ಅಷ್ಟು ದೂರ ಬರೋ ಶಕ್ತಿ ಕೂಡ ನನಗಿಲ್ಲ. ಸರಿಯಮ್ಮ, ಡಾಕ್ಟರ್ನೇ ಕರೆಸ್ತೀನಿ ಇರು ಎಂದು ಅತ್ತೆ ಹೇಳುತ್ತಾಳೆ. ಅದಕ್ಕೆ ಅನಾಮಿಕಾ ಕೂಡ ಸರಿ ಅನ್ನುತ್ತಾಳೆ. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಅಲ್ಲಿಗೆ ಬರುತ್ತಾಳೆ. ಡಾಕ್ಟರ್ ಅನಾಮಿಕಳನ್ನು ಪರೀಕ್ಷಿಸಿ ನೋಡುತ್ತಾಳೆ. ಬಹಳ ಒಳ್ಳೆ ಶುಭವಾರ್ತೆ, ನಿಮ್ಮ ಸೊಸೆ ತಾಯಿಯಾಗುತ್ತಿದ್ದಾಳೆ ಎಂದು ಡಾಕ್ಟರ್ ಹೇಳುತ್ತಾರೆ. ಅವರು ಎಷ್ಟೋ ಸಂತೋಷ ಪಡುತ್ತಾರೆ. ನಿಜವಾಗಿಯೂ ಭಗವಂತನೇ ಇಷ್ಟು ವರ್ಷಗಳಿಗೆ ಕರುಣಿಸಿದ್ದಾನೆ ಎಂದು ಅತ್ತೆ ಬಹಳ ಸಂತೋಷ ಪಡುತ್ತಾಳೆ. ಅನಾಮಿಕಾ ಕೂಡ ಎಷ್ಟೋ ಸಂತೋಷ ಪಡುತ್ತಾಳೆ. ಇನ್ನು ಡಾಕ್ಟರ್ ಅವಳಿಗೆ ಜಾಗ್ರತೆಗಳು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ರವಿ ಬರುತ್ತಾನೆ. ಅವನನ್ನು ನೋಡಿದ ತಾಯಿ ಹೀಗನ್ನುತ್ತಾಳೆ, ಅರೆ, ಈ ಸ್ವೀಟ್ ತಗೊಳ್ಳೋ, ಒಂದು ಒಳ್ಳೆ ವಿಷಯ ಹೇಳ್ತೀನಿ ಎಂದು ಹೇಳುತ್ತಲೇ ಅವನು ಸ್ವೀಟ್ ತೆಗೆದುಕೊಳ್ಳುತ್ತಾನೆ. ಏನಮ್ಮ ಅಷ್ಟು ಒಳ್ಳೆಯ ಶುಭವಾರ್ತೆ? ನೀವು ಯಾವಾಗಲೂ ಸ್ವೀಟ್ ಕೂಡ ಹಂಚ್ತಾ ಇಲ್ವಲ್ಲ, ಏನಿದೆಲ್ಲ? ದೊಡ್ಡ ವಿಷಯನೇ ಕಣೋ, ನೀನು ತಂದೆ ಆಗ್ತಾ ಇದೀಯ ಕಣೋ ಎಂದು ತಾಯಿ ಹೇಳುತ್ತಾಳೆ. ಅದಕ್ಕೆ ರವಿ ಬಹಳ ಸಂತೋಷ ಪಡುತ್ತಾನೆ. ಇನ್ನು ಆ ದಿನವೆಲ್ಲ ಅವರು ಬಹಳ ತರತರಹದ ಅಡುಗೆ ಮಾಡಿಕೊಂಡು ತಿನ್ನುತ್ತಾರೆ. ಬಹಳ ಸಂತೋಷದಿಂದ ಇರುತ್ತಾರೆ. ಆ ಸಂತೋಷ ಅವರಿಗೆ ಹೆಚ್ಚು ಸಮಯ ಕೂಡ ಉಳಿಯುವುದಿಲ್ಲ. ಅನಾಮಿಕಾ ಊಟ ಮಾಡಿಕೊಂಡು ನಡೆದುಕೊಳ್ಳುತ್ತಾ ಹೋಗುತ್ತಿರುವಾಗ ಒಂದೇ ಸಲಕ್ಕೆ ಕಾಲು ಜಾರಿ ಕೆಳಗೆ ಬಿದ್ದು ಬಿಡುತ್ತಾಳೆ. ಅನಾಮಿಕಳ ತಲೆಗೆ ಗಾಯವಾಗುತ್ತದೆ. ಅನಾಮಿಕಳ ಕೆಳಗೆ ಬಿದ್ದು ಅಮ್ಮ ಎಂದು ದೊಡ್ಡದಾಗಿ ಕೂಗುತ್ತಾಳೆ. ಅತ್ತೆ ಅನಾಮಿಕಳ ಗಂಡ ಇಬ್ಬರು ಬಹಳ ಬೇಗನೆ ಅಲ್ಲಿಗೆ ಬಂದು ನೋಡುತ್ತಾರೆ. ಅನಾಮಿಕಾ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿರುತ್ತಾಳೆ. ತಕ್ಷಣ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ. ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ನೋಡುತ್ತಾರೆ. ಅನಾಮಿಕಾ ಕೋಮಾದಲ್ಲಿ ಹೊರಟು ಹೋಗಿದ್ದಾಳೆ ಎಂದು ಡಾಕ್ಟರ್ ಹೇಳುತ್ತಾರೆ. ಆ ಮಾತು ಕೇಳಿದ ತಕ್ಷಣ ಬಹಳ ಗಾಬರಿಯಾಗುತ್ತಾರೆ. ಡಾಕ್ಟರ್, ನನ್ನ ಹೆಂಡತಿ ಈಗ ಗರ್ಭವತಿ, ಆದ್ರೆ ಕೋಮಾದಲ್ಲಿದ್ದಾಳೆ. ನನ್ನ ಮಗುವಿನ ಪರಿಸ್ಥಿತಿ ಏನು ಡಾಕ್ಟರ್? ಆಕೆ ಕೋಮಾದಲ್ಲಿರುವಾಗ ಮಗು ಬೆಳೆಯೋದು ಬಹಳ ಕಷ್ಟ ರೀ. ಆಕೆ ಸ್ವಲ್ಪವೂ ಕೂಡ ಒಳ್ಳೆಯ ಪರಿಸ್ಥಿತಿಯಲ್ಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಗು ಹೊಟ್ಟೆಯಲ್ಲಿ ಬೆಳೆಯುವುದು ಕೂಡ ಅತಿ ಕಷ್ಟ. ಅದು ಅವಳಿಗೆ ಕೂಡ ಒಳ್ಳೆಯದಲ್ಲ. ಆಕೆ ಕೋಮಾದಿಂದ ಯಾವಾಗ ಬೇಕಾದರೂ ಹೊರಗೆ ಬರಬಹುದು ಎಂದು ಅನ್ನುತ್ತಾಳೆ. ಅದಕ್ಕೆ ಅವರು ಬಹಳ ದುಃಖ ಪಡುತ್ತಾರೆ. ನೋಡಿ, ಈಗಲೇ ಆಪರೇಷನ್ ಮಾಡುವುದು ಬಹಳ ಒಳ್ಳೆಯದು, ಏಕೆಂದರೆ ಆಕೆಗೆ ಇದು 3ನೇ ತಿಂಗಳು. ಡಾಕ್ಟರ್, ಮದುವೆಯಾಗಿ ಬಹಳ ವರ್ಷಕ್ಕೆ ನಾವು ತಂದೆ ತಾಯಿ ಆಗ್ತಾ ಇದ್ದೀವಿ. ಆದರೆ ಆ ಸಂತೋಷ ನಮಗೆ ಹೆಚ್ಚು ಕಾಲ ನಿಲ್ಲಲಿಲ್ಲ. ಇಷ್ಟರಲ್ಲಿ ಇದೆಲ್ಲ ನಡೆದು ಹೋಯಿತು. ನೀನು ಸುಮ್ಮನಿರು, ದುಃಖ ಪಡಬೇಡ. ಭಗವಂತ ನಮ್ಮ ಮೇಲೆ ಏನಕ್ಕೆ ಇಂತಹ ದೃಷ್ಟಿ ಬೀರ್ತಾ ಇದ್ದಾನೆ ಏನು ಎಂದು ಅವರಿಬ್ಬರು ಎಷ್ಟೋ ದುಃಖ ಪಡುತ್ತಾರೆ. ಅಯ್ಯೋ, ನಿಮ್ಮ ಕಷ್ಟವನ್ನು ನೋಡ್ತಿದ್ರೆ ಬಹಳ ಬಾಧೆಯಾಗ್ತಿದೆ. ಆದರೆ ಮಗುವನ್ನು ಬದುಕಿಸುವ ಅವಕಾಶ ಇದೆ. ಯಾರ ಗರ್ಭದಲ್ಲಾದರೂ ನಿಮ್ಮ ಮಗುವನ್ನು ಬೆಳೆಸಬಹುದು. ಅದಕ್ಕೆ ಬಾಡಿಗೆ ಗರ್ಭ ಅಂತಾರೆ. ಅಂಥವ್ರು ಯಾರಾದರೂ ಇದ್ದರೆ ಮಗುವಿನ ಪಿಂಡವನ್ನು ಆಕೆಯ ಗರ್ಭದಲ್ಲಿ ಬೆಳೆಸಬಹುದು. ಇಲ್ಲದೆ ಹೋದರೆ ಅದಕ್ಕೆ ಬಹಳ ಖರ್ಚಾಗುತ್ತದೆ. ಅಂತಹದ್ದೇನಾದರೂ ಇದ್ದರೆ ಬೇಗನೆ ಕರೆದುಕೊಂಡು ಬನ್ನಿ. ಡಾಕ್ಟರ್, ಯಾರೋ ಯಾಕಮ್ಮ, ನಾನೇ ಇದ್ದೀನಿ. ಆ ಮಗುನ ನನ್ನ ಗರ್ಭದಲ್ಲೇ ಬೆಳೆಸ್ತೀನಮ್ಮ. ನನ್ನ ಮಗನ ಮಗುನ ನನ್ನ ಹೊಟ್ಟೆಯಲ್ಲಿ ನಾನೇ ಬೆಳೆಸ್ತೀನಿ. ಅಂದರೆ ನನಗೆ ಬಹಳ ಗರ್ವವಾಗಿರುತ್ತೆ. ಅಮ್ಮ, ನೀವು ನಿಜವಾಗಿ ತಾಯಿ ಎಂದು ಮತ್ತೊಂದು ಸಲ ನಿರೂಪಿಸಿಕೊಂಡೆ ಅಮ್ಮ. ಅಮ್ಮ, ನಿನಗೆ ಬಹಳ ಕೃತಜ್ಞತೆಗಳು ಎಂದು ರವಿ ಆಕೆಯ ಕಾಲಿನ ಮೇಲೆ ಬಿದ್ದು ಅಳುತ್ತಾನೆ. ಇನ್ನು ನಂತರ ಡಾಕ್ಟರ್ ಆಪರೇಷನ್ನಿಗೆ ಬೇಕಾದ ದುಡ್ಡು ರೆಡಿ ಮಾಡಿಕೊಳ್ಳಿ ಎಂದು ಹೇಳುತ್ತಾಳೆ. ಇನ್ನು ಸ್ವಲ್ಪ ದಿನಕ್ಕೆ ಅನಾಮಿಕಳ ಹೊಟ್ಟೆಯಲ್ಲಿರುವ ಮಗುವನ್ನು ಆಪರೇಷನ್ನಿಂದ ತೆಗೆದು ಸರೋಜಳ ಗರ್ಭಕ್ಕೆ ಕಳುಹಿಸಿ ಆಕೆಯ ಗರ್ಭದಲ್ಲಿ ಮಗು ಬೆಳೆಯುವುದಕ್ಕೆ ಏರ್ಪಾಟೆಲ್ಲ ಮಾಡುತ್ತಾರೆ. ಇನ್ನು ಆಗಿನಿಂದ ಸರೋಜ ಮಗುವನ್ನು ಬೆಳೆಸುತ್ತಿದ್ದಳು. ಸುತ್ತಮುತ್ತಲಿನವರು ನಿಜ ತಿಳಿಯದೆ ಬಹಳ ನಿಂದಿಸುತ್ತಾ ಇರುತ್ತಾರೆ. ತರತರಹವಾದ ಮಾತುಗಳನ್ನು ಆಡಿಕೊಳ್ಳುತ್ತಾ ಇರುತ್ತಾರೆ. ನೋಡಿದ್ಯಾ, ಸರೋಜಾ ಈ ವಯಸ್ಸಲ್ಲಿ ಗರ್ಭವಾಗಿದ್ದಾಳೆ. ಅಲ್ಲದೆ ಆಕೆ ಗಂಡ ಕೂಡ ಯಾವಾಗ್ಲೂ ಸತ್ತು ಹೋಗಿದ್ದಾನೆ. ಆ ಸರೋಜ ಇಂಥವಳು ಅಂತ ನಿಜಕ್ಕೂ ಅಂದ್ಕೊಂಡಿರ್ಲಿಲ್ಲ.
ಮಗ ಸೊಸೆಯರಿಗೆ ಕೂಡ ವಿಷಯ ತಿಳಿದಾಗಿನಿಂದ ಅವ್ರ ಹತ್ತಿರ ಇರ್ತಾ ಇಲ್ವಂತೆ ಎಂದು ಇಷ್ಟ ಬಂದ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಆಕೆಯನ್ನು ಸೂಜಿಯಂತಹ ಮಾತಿನಿಂದ ಚುಚ್ಚುತ್ತಾ ಇರುತ್ತಾರೆ. ಆಕೆ ಏನೋ ತಪ್ಪು ಮಾಡಿದಂತೆ ಮಾತಾಡುತ್ತಾರೆ. ಸರೋಜಾ ತನ್ನ ಸೊಸೆಯ ಪರಿಸ್ಥಿತಿ ನೋಡುತ್ತಾ ದುಃಖ ಪಡುತ್ತಾ ಇರುತ್ತಾಳೆ. ಅವರ ಮಾತುಗಳನ್ನು ಆಕೆ ಹಚ್ಚಿಕೊಳ್ಳುವುದಿಲ್ಲ. ಸ್ವಲ್ಪ ತಿಂಗಳುಗಳು ಕಳೆಯುತ್ತದೆ. ಸರೋಜಾ ಡೆಲಿವರಿಗಾಗಿ ಹಾಸ್ಪಿಟಲ್ನಲ್ಲಿ ಸೇರುತ್ತಾಳೆ. ಆಕೆಗೆ ಒಂದು ಆಪರೇಷನ್ ಆಗಿ ಒಂದು ಗಂಡು ಮಗು ಹುಟ್ಟುತ್ತದೆ. ರವಿ ಅದೆಲ್ಲ ನೋಡಿ ಬಹಳ ಸಂತೋಷ ಪಡುತ್ತಾನೆ. ಅಮ್ಮ, ನಿನಗೆ ಬಹಳ ಕೃತಜ್ಞತೆಗಳಮ್ಮ. ನನ್ನ ಮಗುವನ್ನ ನನಗೆ ಕೊಟ್ಟೆ. ನನಗೆ ಇಂದಿನಿಂದ ಅಪ್ಪ ಅಂತ ಕರೆಯುವ ಭಾಗ್ಯ ಕೊಟ್ಟೆ ಅಮ್ಮ. ನಿನಗೆ ಎಷ್ಟು ವಂದನೆಗಳು ಹಾಕಿದರೂ ಸರಿ ಹೋಗಲ್ಲಮ್ಮ. ಅಮ್ಮ, ನನಗೆ ಜನ್ಮ ಕೊಟ್ಟು ನಿನ್ನ ಋಣ ತೀರಿಸದಂತೆ ಮಾಡಿದೆ. ಈಗ ನನ್ನ ಮಗನಿಗೆ ಗರ್ಭಸ್ಥಾನ ಕೊಟ್ಟು ಜನ್ಮ ಜನ್ಮಕ್ಕೂ ಋಣ ತೀರಿಸದಂತೆ ಮಾಡಿದೆ ಅಮ್ಮ ಎಂದು ರವಿ ಎಷ್ಟೋ ಅಳುತ್ತಾನೆ. ತಾಯಿ ರವಿಯನ್ನು ಎಷ್ಟೋ ಸಮಾಧಾನ ಮಾಡುತ್ತಾಳೆ. ಇನ್ನು 2 ದಿನದ ನಂತರ ಮಗುವನ್ನು ಕರೆದುಕೊಂಡು ಅವರು ಮನೆಗೆ ಬರುತ್ತಾರೆ. ರವಿಯ ಕೈಯಲ್ಲಿ ಮಗುವನ್ನು ನೋಡಿ ಸುತ್ತಮುತ್ತಲಿನವರು ಏನೇನೋ ಮಾತಾಡುತ್ತಾರೆ. ನೋಡಿದ್ಯಾ, ಕಳ್ಳಗರ್ಭ ಧರಿಸಿದ್ದಲ್ಲದೆ ಮಗುನ ಎತ್ಕೊಂಡು ಹೋಗ್ತಿದ್ದಾರೆ. ಆದ್ರೂ ಈ ವಯಸ್ಸಲ್ಲಿ ಇದೇನು ಕೆಟ್ಟ ಬುದ್ಧಿ ಅಂತ ಹೇಳಬೇಕಾದ ಮಗ ಕೂಡ ಅವಳಿಗೆ ಸಹಾಯ ಮಾಡ್ತಿದ್ದಾನೆ. ಸೊಸೆ ಮಾತ್ರ ಅವಮಾನ ಅಂತ ಭಾವಿಸಿ ಮನೆ ಕಡೆಗೆ ಕೂಡ ಬರ್ತಾ ಇಲ್ಲ. ಮತ್ತು ಇಷ್ಟ ಬಂದ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಆ ಮಾತು ಕೇಳಿ ಬಹಳ ಕೋಪ ಬರುತ್ತದೆ ಅವರಿಗೆ. ನೀವು ನಿಜವಾಗಿ ಮನುಷ್ಯರ? ನಿಜಕ್ಕೂ ಏನು ನಡೆಯಿತು ಅಂತ ತಿಳಿಯದೆ ನೀವು ಏನೇನೋ ಮಾತನಾಡೋದು ಸರಿಯಾದ ಪದ್ಧತಿಯಲ್ಲ. ನನ್ನ ಹೆಂಡತಿ ಬಸುರಿಯಾಗಿಯೇ ಕೋಮಾದಲ್ಲಿ ಹೋದಳು. ನನ್ನ ಅಮ್ಮ ಆ ಮಗುವನ್ನ ತನ್ನ ಗರ್ಭದಲ್ಲಿ ಬೆಳೆಸಿದ್ದಾಳೆ. ಅಂತಹ ನನ್ನ ಅಮ್ಮನನ್ನು ಹಿಡಿದು ಹೀಗೆ ನಿಂದನೆ ಹಾಕ್ತೀರಾ? ಆದ್ರೂ ನಿಮ್ಗೆಲ್ಲರಿಗೂ ವಯಸ್ಸು ಬೆಳೆದಿದೆ, ಆದ್ರೆ ಬುದ್ಧಿ ಕೂಡ ಬೆಳಿಬೇಕು. ಛೀ, ನಾಚಿಕೆ ಆಗಬೇಕು ನಿಮ್ಗೆ. ಆದ್ರೂ ಏನು, ನಿಮಗಲ್ಲ ನಮ್ಗೆ ಕೂಡ ನಾಚಿಕೆ ಇರಬೇಕು. ನಿಮ್ಮಂತವರ ಮಧ್ಯದಲ್ಲಿ ನಾವು ಬದುಕ್ತಾ ಇರೋದಕ್ಕೆ ಎಂದು ರವಿ ಅವರ ಹತ್ತಿರ ಚಪ್ಪಲಿ ತೆಗೆದು ಹೊಡೆಯುವ ಹಾಗೆ ಮಾತನಾಡುತ್ತಾನೆ. ಆ ಮಾತು ಕೇಳಿದ ಎಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾರೆ. ಅವರ ತಪ್ಪನ್ನು ತಿಳಿದುಕೊಂಡು ಹೀಗೆ ಅನ್ನುತ್ತಾರೆ. ನಮ್ಮನ್ನು ಕ್ಷಮಿಸು. ಒಂದು ಸಲ ನಿಮ್ಮನ್ನ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ವು. ಇಂತಹ ತಾಯಿ ದೊರೆತದ್ದಕ್ಕೆ ನೀನು ಬಹಳ ಅದೃಷ್ಟವಂತನು. ನಮ್ಮನ್ನು ಕ್ಷಮಿಸು ಸರೋಜಾ ಎಂದು ಕ್ಷಮಾಪಣೆ ಹೇಳುತ್ತಾರೆ. ಅವರು ನಿಜಕ್ಕೂ ಏನು ಮಾತನಾಡದೆ ತಾಯಿಯನ್ನು ಕರೆದುಕೊಂಡು ಒಳಗಡೆ ಹೊರಟು ಹೋಗುತ್ತಾನೆ. ಇನ್ನು ಅವನು ಪ್ರತಿದಿನವೂ ಹಾಸ್ಪಿಟಲ್ಗೆ ಹೋಗಿ ತನ್ನ ಹೆಂಡತಿಯನ್ನು ನೋಡಿಕೊಳ್ಳುತ್ತಾ ಇರುತ್ತಾನೆ. ಹಾಗೆ ತಾಯಿಗೆ ಬೇಕಾದ್ದೆಲ್ಲವನ್ನು ತಂದು ಕೊಡುತ್ತಾ ಬಹಳ ತೊಂದರೆ ಅನುಭವಿಸುತ್ತಾ ಇರುತ್ತಾನೆ. ಕೆಲವು ತಿಂಗಳುಗಳು ಕಳೆಯುತ್ತದೆ. ಅವನಿಗೆ ರಾತ್ರಿ ಹೊತ್ತಿನಲ್ಲಿ ಆಸ್ಪತ್ರೆಯಿಂದ ಫೋನ್ ಬರುತ್ತದೆ. ಅವನು ಬಹಳ ಗಡಿಬಿಡಿಯಿಂದ ಹಾಸ್ಪಿಟಲ್ಗೆ ಹೊರಟು ಹೋಗುತ್ತಾನೆ. ನೋಡಿ, ನಿಮ್ಮ ಹೆಂಡತಿಗೆ ಪ್ರಜ್ಞೆ ಬಂದಿದೆ, ಆದ್ರೂ ತನ್ನ ಹೊಟ್ಟೆಲಿರುವ ಮಗು ಎಲ್ಲಿ ಅಂತ ಅಳ್ತಾ ಇದ್ದಾಳೆ. ನೀವು ಮಗುನ್ ಕರ್ಕೊಂಡು ಬರ್ಲಿಲ್ವಾ? ಅಯ್ಯೋ, ಈ ವಿಷಯ ನಂಗೆ ಹೇಳಲೇ ಇಲ್ವಲ್ಲ ಡಾಕ್ಟರ್. ಸಾರಿ, ಇಷ್ಟಕ್ಕೂ ಮೊದಲು ಈ ವಿಷಯದ ಬಗ್ಗೆ ನಿಮ್ಮ ಹೆಂಡತಿ ಮಾತಾಡಿಲ್ಲ. ಕೇವಲ ಪ್ರಜ್ಞೆ ಮಾತ್ರವೇ ಬಂದಿತ್ತು ಎಂದು ಉತ್ತರಿಸುತ್ತಾಳೆ. ಅವನು ತಕ್ಷಣ ತನ್ನ ತಾಯಿಗೆ ಫೋನ್ ಮಾಡಿ ನಡೆದ ವಿಷಯ ಹೇಳುತ್ತಾನೆ. ತಕ್ಷಣ ಅವನ ತಾಯಿ ಬಹಳ ಸಂತೋಷಪಟ್ಟು ಅವಳ ಮಗುವನ್ನು ತೆಗೆದುಕೊಂಡು ಹಾಸ್ಪಿಟಲ್ಗೆ ಬರುತ್ತಾಳೆ. ಆ ಮಗುವನ್ನು ಅನಾಮಿಕಳ ಕೈಯಲ್ಲಿ ಇಡುತ್ತಾಳೆ. ಆ ಮಗುವನ್ನು ಅನಾಮಿಕ ನೋಡುತ್ತಾಳೆ. ನನ್ನ ಮಗು ಎಂದು ಆಪ್ಯಾಯತೆಯಿಂದ ಎತ್ತಿಕೊಂಡು ಅಳುತ್ತಾ ಇರುತ್ತಾಳೆ ಅನಾಮಿಕ. ಇನ್ನು 3 ದಿನವಾದ ನಂತರ ಎಲ್ಲರೂ ಮನೆಗೆ ಬರುತ್ತಾರೆ. ಅನಾಮಿಕಳ ಆರೋಗ್ಯ ಕೂಡ ಬಹಳ ಸುಧಾರಿಸುತ್ತದೆ. ಆಗ ಗಂಡ ಅನಾಮಿಕಳ ಹತ್ತಿರ ನಡೆದ ವಿಷಯವೆಲ್ಲ ಹೇಳುತ್ತಾನೆ. ಅದನ್ನೆಲ್ಲ ತಿಳಿದುಕೊಂಡು ಅನಾಮಿಕ ತನ್ನ ಅತ್ತೆ ಹತ್ತಿರ ಹೋಗಿ ಹೀಗನ್ನುತ್ತಾಳೆ. ಅತ್ತೆ, ನೀವು ಮಾಡಿದ ತ್ಯಾಗಕ್ಕೆ ನನ್ನ ಹತ್ರ ಮಾತುಗಳಿಲ್ಲ. ನನ್ನ ಜೀವನ ಕಾಲವೆಲ್ಲ ನಿಮಗೆ ಋಣಿಯಾಗಿಯೇ ಇರ್ತೀನಿ. ನೀವು ಗರ್ಭವತಿಯಾಗಿ ಎಷ್ಟೋ ಅವಮಾನ ಸಹಿಸಿದಿರಿ. ಸಮಾಜದ ಬಗ್ಗೆ, ನೆಂಟರ ಬಗ್ಗೆ ಹಚ್ಚಿಕೊಳ್ಳಲಿಲ್ಲ. ನನ್ನ ಮಗನಿಗೆ ನಿಮ್ಮ ಗರ್ಭದಲ್ಲಿ ಸ್ಥಾನ ಕೊಟ್ರಿ. ಹುಚ್ಚು ಹುಡುಗಿ, ಏನಕ್ಕಾಗಿ ಮಾತಾಡ್ತಾ ಇದೀಯಾ? ನೀವು ಮಕ್ಕಳಾಗದೆ ಎಷ್ಟು ಕಷ್ಟಪಡ್ತಿದಿರೋ ನಾನು ನೋಡಿದ್ದೀನಮ್ಮ. ಈಗ ನಿಮ್ಮಿಬ್ಬರನ್ನು ನೋಡಿದರೆ ಬಹಳ ಸಂತೋಷವಾಗದೆ ಅಮ್ಮ. ನನ್ನ ಮಗ ಹುಟ್ಟಿದ ಗರ್ಭದಲ್ಲೇ ನಿನ್ನ ಮಗ ಬೆಳೆದ. ಇದಕ್ಕಿಂತ ಅದೃಷ್ಟ ಯಾರಿಗೆ ಸಿಗುತ್ತೆ? ಅದಕ್ಕೆ ನಾನು ದೇವರಿಗೆ ಕೃತಜ್ಞತೆಗಳು ಹೇಳ್ತಾ ಇದ್ದೀನಮ್ಮ. ನಡೆದಿದ್ದೆಲ್ಲ ಮರೆತು ಹೋಗಿ ಸಂತೋಷವಾಗಿ ಮಗುವನ್ನ ತೆಗೆದುಕೊಳ್ಳಿ ಎಂದು ಅನ್ನುತ್ತಾಳೆ ಅತ್ತೆ. ಅವರು ಸಂತೋಷದಿಂದ ತಮ್ಮ ಮಗುವಿನ ಜೊತೆಗೆ ಕಾಲ ಕಳೆಯುತ್ತಾ ಇದ್ದರು. ಒಂದೂರಿನಲ್ಲಿ ರಾಹುಲ್, ಅನಾಮಿಕಾ ಅನ್ನುವ ಹುಡುಗ ಹುಡುಗಿಯರಿದ್ದರು. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದಿಕೊಳ್ಳುತ್ತಾ ಕೆಲವು ದಿನಗಳಿಂದ ಪ್ರೇಮಿಸಿಕೊಳ್ಳುತ್ತಿದ್ದರು. ರಾಹುಲ್ಗೆ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಬರುತ್ತಲೇ ಅನಾಮಿಕಾ ಕೂಡ ಮತ್ತೊಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾಳೆ. ಇಬ್ಬರು ಸಮಯ ಸಿಕ್ಕಾಗಲೆಲ್ಲ ಭೇಟಿಯಾಗುತ್ತಿದ್ದರು. ಒಂದು ದಿನ ಅವರಿಬ್ಬರು ಒಂದು ಪಾರ್ಕ್ನಲ್ಲಿ ಮೀಟ್ ಆಗುತ್ತಾರೆ. ಅನಾಮಿಕಾ, ಇನ್ನು ಹೇಗೆ ಇಷ್ಟು ದಿನ ಭೇಟಿಯಾಗೋದು? ಬೇಗನೆ ಮದುವೆ ಮಾಡ್ಕೊಂಡ್ರೆ ಒಂದು ಕೆಲಸ ಆಗಿ ಹೋಗುತ್ತೆ.
ಆಗ ನಾವು ಹಾಯಾಗಿ ಪ್ರಶಾಂತವಾಗಿ ಇರ್ತೀವಿ. ನಮ್ ಜೀವನ ಆಗ ಚೆನ್ನಾಗಿರುತ್ತೆ. ನನಗ್ ಕೂಡ ನಿನ್ನನ್ನ ಬೇಗನೆ ಮದುವೆ ಮಾಡ್ಕೊಂಡು ನಿನ್ ಜೊತೆ ಲೈಫ್ ಶೇರ್ ಮಾಡ್ಕೋಬೇಕು ಅಂತ ಇದೆ. ಆದ್ರೆ ನನಗೆ ಮನೆಯಲ್ಲಿ ಹೇಳ್ಬೇಕು ಅಂದ್ರೆ ಭಯವಾಗುತ್ತೆ. ಹಾಗೆ ಭಯಪಡ್ತಾ ಇದ್ರೆ ನಮ್ ಮದ್ವೆ ಹೇಗಾಗತ್ತೆ? ಈಗ್ಲೇ ಹೇಳಿದ್ರೆ ಇಲ್ಲ ಸಲದ ಪ್ರಾಬ್ಲಮ್ ಬರುತ್ತೆ ರಾಹುಲ್. ನಂಗೆ ಇನ್ನು 1 ವರ್ಷದವರೆಗೂ ಮದುವೆ ಮಾಡಬಾರ್ದು ಅಂತ ಅನ್ಕೋತಿದ್ದಾರೆ ನಮ್ಮ ಮನೆಯಲ್ಲಿ. ಅವರು ಯಾವ್ದಾದ್ರು ಸಂಬಂಧ ತಗೊಂಡ್ ಬಂದ್ರೆ ಆಗ ಧೈರ್ಯದಿಂದ ನಾನು ಮೊದಲು ವಿಷಯ ಹೇಳಿ ಮದುವೆಗೆ ಒಪ್ಪಿಸ್ತೀನಿ. ಅವರು ನೀನು ಪ್ರೇಮಿಸ್ತೀನಿ ಅಂದ್ರೆ ಅಷ್ಟು ಸುಲಭವಾಗಿ ನಿನಗೆ ಮದುವೆ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ ನಿನಗೆ? ನನಗಿಷ್ಟವಿಲ್ಲದೆ ಬಲವಂತವಾಗಿ ಮದುವೆ ಮಾಡೋದಿಲ್ಲ. ಒಂದ್ ವೇಳೆ ಹಾಗೆ ಮದುವೆ ಮಾಡಬೇಕು ಅನ್ಕೊಂಡ್ರೆ ನಾನು ಎಲ್ಲವನ್ನು ಬಿಟ್ಟು ನಿನ್ ಹತ್ರ ಬಂದು ಬಿಡ್ತೀನಿ. ಎಲ್ಲರ ಮುಂದೆ ನನ್ನ ಮದುವೆ ಆಗ್ಬೇಕು ಅನ್ನೋದೇ ನನ್ನ ಕೋರಿಕೆ. ಸರಿ ಬಿಡು, ಆ ದಿನಕ್ಕಾಗಿ ವೆಯ್ಟ್ ಮಾಡೋಣ. ಅಲ್ಲಿ ತನಕ ಹೀಗೆ ಭೇಟಿಯಾಗಿ ಸಂತೋಷಿಸೋಣ ಎಂದು ಅಲ್ಲಿಂದ ಮನೆಗೆ ಹೊರಟು ಹೋಗುತ್ತಾರೆ. ಇನ್ನು ಕೆಲವು ದಿನಗಳು ಕಳೆಯುತ್ತದೆ. ಇಷ್ಟರಲ್ಲಿ ಅನಾಮಿಕಳ ತಂದೆ ಸುಬ್ಬರಾವ್ ಅನಾಮಿಕಳ ಹತ್ತಿರ ಬರುತ್ತಾನೆ. ಅಮ್ಮ ಅನಾಮಿಕಾ, ನೀನು ನಾಳೆ ಆಫೀಸ್ಗೆ ಹಾಲಿಡೇ ಹಾಕು. ನಿನ್ನ ಹತ್ತಿರ ಒಂದು ಕೆಲಸ ಇದೆ. ಆಫೀಸ್ಗೆ ಲೀವ್ ಹಾಕ್ಬೇಕಾ? ಏನಕ್ಕಪ್ಪ? ನನ್ನ ಹತ್ರ ಏನ್ ಕೆಲ್ಸ? ನಿನ್ನನ್ನ ನೋಡ್ಲಿಕ್ಕೆ ನಾಳೆ ಹುಡುಗನ್ ಕಡೆಯವರು ಬರ್ತಾ ಇದ್ದಾರೆ. ಅದಕ್ಕೆ ನಿನ್ನನ್ನ ಇರು ಅಂತ ಹೇಳ್ತಿದ್ದಾರೆ ನಿಮ್ಮ ಅಪ್ಪ. ಏನು? ನನಗ್ ಮದ್ವೆನಾ ಇಷ್ಟು ಸಡನ್ ಆಗಿ? ಇದರಲ್ಲಿ ಅಷ್ಟೊಂದು ಶಾಕ್ ಆಗುವ ವಿಷಯ ಏನಿದೆ? ನಿನಗೆ ಮದುವೆ ವಯಸ್ಸು ಬಂದಿದೆ ಅಲ್ವಾ? ಇನ್ನು ಮದುವೆ ಮಾಡದಿದ್ರೆ ಎಲ್ರು ನನ್ನನ್ನೇ ಅಂತಾರೆ ಎಂದು ಹೇಳಿ ಸುಬ್ಬರಾವ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗಲೇ ಅನಾಮಿಕಾ ರೂಮಿನಲ್ಲಿ ಕುಳಿತು ಆಲೋಚಿಸುತ್ತಾ ಇರುತ್ತಾಳೆ. ಈಗ ಏನು ಮಾಡ್ಬೇಕು ನಾನು? ಇದ್ದಕ್ಕಿದ್ದ ಹಾಗೆ ಮದುವೆ ಅಂತಿದ್ದಾರೆ. ಈಗ ನನ್ನ ಪ್ರೇಮದ ವಿಷಯ ಹೇಳಿದ್ರೆ ಏನ್ ಗಲಾಟೆ ನಡೆಯುತ್ತೆ ಏನೋ. ಆದ್ರೆ ಏನೋ ಒಂದು ಮಾಡಿ ಬರೋ ಹುಡುಗನ ನಾನು ಇಷ್ಟವಿಲ್ಲದ ಹಾಗೆ ಮಾಡ್ಕೋಬೇಕು ಎಂದುಕೊಂಡು ಆ ಆಲೋಚನೆಯಲ್ಲಿ ಬೀಳುತ್ತಾಳೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಬೆಳಿಗ್ಗೆ ದೊಡ್ಡ ಹೊಟ್ಟೆ ಇರುವ ಮದುವೆ ಗಂಡು ಹಾಗೂ ಅವನ ತಾಯಿ ಮನೆಯೊಳಗೆ ಬರುತ್ತಾರೆ. ಏ ಸನ್ಯಾಸಿ, ಆ ಹೊಟ್ಟೆನ ಸ್ವಲ್ಪ ಒಳಗೆ ಎಳ್ಕೊಳ್ಳೋ. ಯಾರಾದ್ರೂ ನೋಡಿದ್ರೆ 9 ತಿಂಗಳಿನ ಗರ್ಭಿಣಿ ಸ್ತ್ರೀ ಅಂದ್ಕೋತಾರೆ. ಅಮ್ಮ ಹಾಗ ಅಣಕಿಸ್ಬೇಡಮ್ಮ. ನನ್ ಜೊತೆ ನನ್ನ ಹೊಟ್ಟೆ ಕೂಡ ಬೆಳೀತಾ ಬಂತು. ಅದಕ್ಕೆ ನಾನೇನ್ ಮಾಡ್ಬೇಕು? ಆ ಬೆಳಿಗ್ಗೆ ಎದ್ದಿದ್ರಿಂದ ರಾತ್ರಿ ಮಲಗೋವರೆಗೂ ತಿನ್ನೋದನ್ನ ತಗ್ಸಿದ್ರೆ ಆ ಹೊಟ್ಟೆ ಬರೋದು ಇರ್ತಾ ಇರ್ಲಿಲ್ಲ. ಹಾಗ ಅನ್ಬೇಡಮ್ಮ. ನೀನೇ ಅಲ್ವಾ ನನ್ ಮುದ್ದು, ನನ್ ಕಂದ, ತಿನ್ನು ಅಂತ ಅಂದಿದ್ದು. ಆದ್ರೆ ಈಗ ನನ್ನ ಹೊಟ್ಟೆನೆ ನನ್ನ ಅಂದ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಹಾ, ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಸೈಲೆಂಟ್ ಆಗಿರು. ಹುಡುಗಿ ತಂದೆ ಬರ್ತಾ ಇದ್ದಾನೆ. ಬನ್ನಿ ಬನ್ನಿ ಅಕ್ಕಯ್ಯನವ್ರೆ, ಏನೇ ಹುಡುಗಿನ ಕರ್ಕೊಂಡ್ ಬಾ ಎನ್ನುತ್ತಾನೆ. ಇನ್ನು ರೂಮಿನಿಂದ ಅನಾಮಿಕಾ ಬಗ್ಗಿ ನೋಡಿ ಅವರ ಅಮ್ಮನ ಹತ್ತಿರ ಹೀಗನ್ನುತ್ತಾಳೆ. ಅಮ್ಮ, ಏನಮ್ಮ ಅವನು ಅಷ್ಟು ದಪ್ಪದಾಗಿ ಬಂಡೆ ಕಲ್ಲಿನ ಆಗಿದ್ದಾನೆ. ನಾನೇನಾದ್ರೂ ಅವನ ಮದುವೆ ಮಾಡ್ಕೊಂಡ್ರೆ ಇನ್ನೇನಾದ್ರೂ ಇದೆಯಾ? ನನಗ್ ಮದುವೆ ಇಷ್ಟವಿಲ್ಲ ಅಮ್ಮ. ಅಯ್ಯೋ, ದಪ್ಪ ಇದ್ರೆ ಏನು ಆಗಲ್ವೇ? ಅವನಿಗೆ ಬೇಕಾದಷ್ಟು ಆಸ್ತಿ ಇದೆ. ಇನ್ನೇನ್ ಬೇಕು? ಬಾ, ಅವರು ನಿನ್ಗಾಗಿ ಎದುರು ನೋಡ್ತಾ ಇದ್ದಾರೆ ಎಂದು ಅನಾಮಿಕಳನ್ನು ಕರೆದುಕೊಂಡು ಬರುತ್ತಾಳೆ. ಅನಾಮಿಕಳನ್ನು ಮದುವೆ ಹುಡುಗ ನೋಡುತ್ತಾನೆ. ಹಾಯ್ ಅಮ್ಮ, ನಂಗೆ ಹುಡುಗಿ ಬಹಳ ಹಿಡಿಸಿದಾಳೆ. ನಾನು ಹುಡುಗಿ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಹಾಗಾದ್ರೆ ಆ ರೂಮ್ಗೆ ಹೋಗಿ ಮಾತಾಡ್ಕೋ ಬಾಬು ಎಂದು ಸುಬ್ಬರಾವ್ ಇಬ್ಬರನ್ನು ಆ ರೂಮಿನಲ್ಲಿ ಕಳಿಸುತ್ತಾನೆ. ಇಬ್ಬರು ಎದುರೆದುರು ಕುಳಿತುಕೊಂಡಿರುತ್ತಾಳೆ. ಅನಾಮಿಕಾ ಪಕ್ಕಕ್ಕೆ ತಿರುಗಿ ಕುಳಿತಿರುತ್ತಾಳೆ. ಆಗ ಮದುವೆ ಹುಡುಗ ಹೀಗನ್ನುತ್ತಾನೆ. ಏನು ಅಂದ್ರೆ ನಿಮ್ಗೆ ಚೆನ್ನಾಗಿ ಅಡುಗೆ ಮಾಡೋಕ್ ಬರುತ್ತಾ? ಅನಾಮಿಕಾ ಮಾತನಾಡದೆ ಪಕ್ಕಕ್ಕೆ ತಿರುಗಿ ನೋಡುತ್ತಾಳೆ. ಏನು ಅಂದ್ರೆ ಇಲ್ಲಿ ನೋಡಿ. ಆಗ ಅನಾಮಿಕಾ ಸ್ವಲ್ಪ ಪಕ್ಕಕ್ಕೆ ತಿರುಗುತ್ತಾಳೆ. ನೀವೇನಾದ್ರೂ ಮಾತಾಡಿದ್ರಾ? ನನಗೆ ಸ್ವಲ್ಪ ಕಿವುಡು ಅಲ್ದೆ ಮೆಳ್ಳಗಣ್ಣು ಕೂಡ ಇದೆ, ಅದಕ್ಕೆ ಕೇಳಿಸ್ಕೊಳ್ಳಿಲ್ಲ. ಹಾ, ನಿಮಗೆ ಕಿವುಡ ಮೆಳಗಣ್ಣು ಕೂಡ ಇದೆಯಾ? ಮತ್ತೆ ಈ ವಿಷಯ ಹೇಳಲೇ ಇಲ್ಲ. ಎಷ್ಟು ಜನ ಬಂದ್ರು ನಾನು ಅವ್ರಿಗೆ ಹಿಡಿಸಿಲ್ಲ. ಯಾವನ ಒಂದಿನ ಒಬ್ಬ ಬಕ್ರಂಗಾದ್ರೂ ಹಿಡಿಸ್ತೀನಿ ಏನೋ ಅಂತ ಅಂದ್ಕೊಂಡೆ. ಇಷ್ಟರಲ್ಲಿ ನಿನಗೆ ಹಿಡಿಸಿದೆ. ಅಂದ್ರೆ ನಾನು ಬಕ್ರನಾ? ನಂಗೆ ಮದುವೆ ಬೇಡ ಎನ್ನುತ್ತಾ ಎದ್ದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಹಾಲ್ಗೆ ಹೋಗಿ ನನಗೆ ಈ ಹುಡುಗಿ ಹಿಡಿಸಲಿಲ್ಲ, ಮನೆಗೆ ಹೊರಟು ಹೋಗೋಣ ಬಾ ಎಂದು ತಾಯಿಗೆ ಹೇಳುತ್ತಾನೆ. ಅವನು ಹೊರಟು ಹೋಗುತ್ತಾನೆ. ಹಿಂದೆ ತಾಯಿ ಕೂಡ ಹೊರಟು ಹೋಗುತ್ತಾಳೆ. ಹೀಗೆ ಆ ಹೆಣ್ಣು ನೋಡುವ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿ ಹೋಯಿತು. ಸ್ವಲ್ಪ ದಿನ ಕಳೆಯುತ್ತದೆ. ಒಂದು ದಿನ ಸುಬ್ಬರಾವ್ ಒಂದು ಫೋಟೋ ತಂದುಕೊಂಡು ಹೀಗೆ ಅನ್ನುತ್ತಾನೆ. ಅಮ್ಮ ಅನಾಮಿಕಾ, ಇಲ್ಲಿ ನೋಡು, ಈ ಹುಡುಗನ ಫೋಟೋ ನೋಡು. ಇವನು ಒಳ್ಳೆ ಉದ್ಯೋಗದಲ್ಲಿದ್ದಾನೆ. ನನ್ನ ಚಿಕ್ಕಂದಿನ ಸ್ನೇಹಿತನ ಮಗನಮ್ಮ. ನಿನಗೆ ಹಿಡಿಸಿದರೆ ಈ ಮದುವೆ ಮಾಡೋಣ. ಅಪ್ಪ, ನನಗೆ ಈ ಮದುವೆ ಇಷ್ಟವಿಲ್ಲ. ನಾನು ಬೇರೆ ಒಬ್ಬ ಹುಡುಗನನ್ನ ಪ್ರೇಮಿಸ್ತಾ ಇದ್ದೀನಿ. ನಾನು ಅವನನ್ನೇ ಮಾಡ್ಕೋಬೇಕು ಅಂತಿದ್ದೀನಿ ಅಪ್ಪ.
ಏನು ಬೇರೆಯವ್ರನ್ನ ಪ್ರೇಮಿಸಿದ್ಯಾ? ನನಗೆ ಈ ಪ್ರೇಮ ದೋಮ ಅಂದ್ರೆ ಇಷ್ಟವಿಲ್ಲ. ನೀನು ಈ ಹುಡುಗನನ್ನೇ ಮದುವೆ ಮಾಡ್ಕೋಬೇಕು ಎಂದು ಸುಬ್ಬರಾವ್ ಫೋಟೋವನ್ನು ಹಾಕಿ ಹೊರಟು ಹೋಗುತ್ತಾನೆ. ಆಗ ಅನಾಮಿಕಾ ಆ ಫೋಟೋ ನೋಡುತ್ತಲೇ ಶಾಕ್ ಆಗುತ್ತಾಳೆ. ಏಕೆಂದರೆ ಆ ಫೋಟೋದಲ್ಲಿ ರಾಹುಲ್ ಇರುತ್ತಾನೆ. ತಕ್ಷಣ ಹ್ಯಾಪಿಯಾಗಿ ಫೀಲ್ ಆಗುತ್ತಾಳೆ. ಅಪ್ಪ, ನಾನು ಪ್ರೇಮಿಸಿದ್ದು ಈ ಫೋಟೋದಲ್ಲಿರುವ ರಾಹುಲ್ನನ್ನೇ. ಹೌದಾ? ನೀನು ಒಳ್ಳೆ ಹುಡುಗನ ಆರಿಸ್ಕೊಂಡಿದ್ದೀ ತಾಯಿ. ನೀನೇನಾದ್ರೂ ಆಲೋಚಿಸಿಯೇ ಮಾಡ್ತಾ ಇರ್ತೀಯ ಎಂದು ಸುಬ್ಬರಾವ್ ಹೊರಟು ಹೋಗುತ್ತಾನೆ. ಆಗ ಅನಾಮಿಕಾ ಬಾಯಿ ಬಿಡುತ್ತಾಳೆ. ಹಾ, ತಕ್ಷಣ ಹೇಗೆ ಮಾತು ಬದಲಾಯಿಸಿದ್ರು ನೋಡು ಎಂದುಕೊಂಡು ಈ ವಿಷಯ ರಾಹುಲ್ಗೆ ಹೇಳಬೇಕು ಅಂದುಕೊಳ್ಳುತ್ತಾಳೆ. ತಕ್ಷಣ ಮೊಬೈಲ್ ತೆಗೆದುಕೊಂಡು ರಾಹುಲ್ಗೆ ವಿಷಯ ತಿಳಿಸುತ್ತಾಳೆ. ಇದನ್ನೆಲ್ಲ ಕೇಳಿದ ರಾಹುಲ್ ಕೂಡ ಎಷ್ಟೋ ಸಂತೋಷಿಸುತ್ತಾನೆ. ಇನ್ನು ಇಬ್ಬರು ಓಕೆ ಎಂದಿದ್ದಕ್ಕೆ ಮದುವೆ ನಿಶ್ಚಿತಾರ್ಥ ಏರ್ಪಡಿಸುತ್ತಾರೆ. ಹುಡುಗನ ಹುಡುಗಿಯ ಜಾತಕದ ಪ್ರಕಾರ ಬರುವ 3 ತಿಂಗಳಲ್ಲಿ ಒಳ್ಳೆ ಮುಹೂರ್ತ ಇದೆ ರೀ. ಅದು ಬೇಡ ಅಂದರೆ ಇವರ ಹೆಸರ ಮೇಲೆ ಇನ್ನು 2 ವರ್ಷವಾದರೂ ಒಳ್ಳೆ ಮುಹೂರ್ತವೇ ಇಲ್ಲ ಎಂದು ಪಂಡಿತನು ಹೇಳುತ್ತಾನೆ. ಅದರಿಂದ ಆ ಮುಹೂರ್ತಕ್ಕೆ ಮದುವೆ ಖಾಯಂ ಮಾಡುತ್ತಾರೆ. ಹಾಗೆ 2 ತಿಂಗಳು ಕಳೆಯುತ್ತದೆ. ಆಫೀಸ್ ಪ್ರಾಜೆಕ್ಟ್ ವರ್ಕ್ಗಾಗಿ ರಾಹುಲ್ ಅಮೆರಿಕಾಗೆ ಹೋಗಬೇಕಾಗಿ ಬರುತ್ತದೆ. ಅನಾಮಿಕಳಿಗೆ ಕಾಲ್ ಮಾಡುತ್ತಾನೆ ರಾಹುಲ್. ನಾನು ಅಮೆರಿಕಾಗೆ ಹೋಗಿ 1 ತಿಂಗಳಲ್ಲಿ ತಿರುಗಿ ಬರ್ತೀನಿ. ಇಷ್ಟರೊಳಗೆ ಎಲ್ಲ ಏರ್ಪಾಡು ಪೂರ್ತಿ ಮಾಡಿರಿ ಎಂದು ಹೇಳಿ ರಾಹುಲ್ ಅಮೆರಿಕಾಗೆ ಹೋಗುತ್ತಾನೆ. ರಾಹುಲ್ ಹೋದ ಕೆಲ ದಿನಕ್ಕೆ ಮಹಾಮಾರಿ ವ್ಯಾಧಿ ಸೋಕಿ ಎಲ್ಲ ಲಾಕ್ಡೌನ್ ಆಗುತ್ತದೆ. ಎಲ್ಲಿಯವರು ಅಲ್ಲಿಯೇ ಇರಬೇಕಾದ ಪರಿಸ್ಥಿತಿ. ಅದರಿಂದ ಮುಹೂರ್ತದ ಟೈಮ್ ಹತ್ತಿರ ಬರುತ್ತೆ ಎಂದು ಎಲ್ಲರೂ ಬಹಳ ಗಾಬರಿಯಾಗಿ ಹೋಗುತ್ತಾರೆ. ಈಗ ಏನು ಮಾಡಲು ಅರ್ಥವಾಗದ ಪರಿಸ್ಥಿತಿ. ಇನ್ನು ಆಗಲೇ ಅನಾಮಿಕಾ ರಾಹುಲ್ಗೆ ಫೋನ್ ಮಾಡುತ್ತಾಳೆ. ಏನು ಹೀಗೆ ನಡೆಯಿತು ರಾಹುಲ್? ನೀನು ಅನಗತ್ಯವಾಗಿ ಅಮೆರಿಕಾಗೆ ಹೋದೆ. ಈಗ ಈ ಮುಹೂರ್ತ ಮಿಸ್ ಆದ್ರೆ ಹೇಗೆ? ಈಗ ಆಗುತ್ತೆ ಅಂತ ಯಾರಿಗೆ ಗೊತ್ತು? ಈಗ ಈ ಮುಹೂರ್ತ ಹೊರಟು ಹೋದ್ರೆ ಏನು ಹೇಗೆ? ಆದ್ರೆ ಇದೇ ಮುಹೂರ್ತಕ್ಕೆ ವಿಡಿಯೋ ಕಾಲ್ ಮಾಡಿ ಆನ್ಲೈನ್ ಅಲ್ಲಿ ಮದುವೆ ಮಾಡ್ಕೊಳ್ಳೋಣ ಎಂದು ರಾಹುಲ್ ಒಂದು ಒಳ್ಳೆ ಐಡಿಯಾ ಕೊಡುತ್ತಾನೆ. ಅದನ್ನು ಕೇಳಿದ ಅನಾಮಿಕಾ ರಾಹುಲ್ ಹತ್ರ ಹೀಗನ್ನುತ್ತಾಳೆ. ಹಬ್ಬ, ಒಳ್ಳೆ ಐಡಿಯಾ ಕೊಟ್ಟೆ ರಾಹುಲ್. ಈಗಲೇ ಅಮ್ಮ ಅಪ್ಪನಿಗೆ ವಿಷಯ ಹೇಳ್ತೀನಿ. ಇನ್ನು ಅವರಿಬ್ಬರು ಮಾತನಾಡಿದಂತೆ ನಂತರ ಅದೇ ವಿಷಯವನ್ನು ತಂದೆ ತಾಯಿಗೆ ಹೇಳುತ್ತಾರೆ. ಇನ್ನು ಅವರು ಆನ್ಲೈನ್ ಮದುವೆಗೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಅಂದುಕೊಂಡ ಮುಹೂರ್ತಕ್ಕೆ ವಿಡಿಯೋ ಕಾಲ್ ಪ್ರಕಾರ ಇಂಡಿಯಾದಲ್ಲಿರುವ ಅನಾಮಿಕಳಿಗೆ ಅಮೆರಿಕದಲ್ಲಿರುವ ರಾಹುಲ್ಗೆ ಘನವಾಗಿ ಮದುವೆ ನಡೆದು ಹೋಗುತ್ತದೆ.